ತಿಂಗಳಲ್ಲಿ 3 ದಿನ ಈ ಎಣ್ಣೆಯ ದೀಪ ಹಚ್ಚಿದ್ರೆ ಮನೆಯ ಖಜಾನೆ ಯಾವತ್ತೂ ಖಾಲಿಯಾಗಲ್ಲ. ಹೌದು, ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಮನೆಯ ದೇವರ ಕೋಣೆಯಲ್ಲಾಗಿರಬಹುದು, ತುಳಸಿಯ ಬಳಿಯಾಗಿರಬಹುದು, ದೀಪವನ್ನ ಹಚ್ಚಿಡುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ. ದೇವರ ಮುಂದೆ ದೀಪವನ್ನ ಹಚ್ಚಿಡೋದ್ರಿಂದ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ದೇವರ ಆಶೀರ್ವಾದ ಉಳಿತದೆ ಅನ್ನೋ ಧಾರ್ಮಿಕ ನಂಬಿಕೆ ಇದೆ. ಹೌದು, ಧಾರ್ಮಿಕ ನಂಬಿಕೆಯ ಪ್ರಕಾರ ನಿಯಮಿತವಾಗಿ ನಾವು ದೇವರ ಪೂಜೆಯನ್ನು ಮಾಡೋದ್ರಿಂದ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದು ಮತ್ತು ಮಂಗಳಕರ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ದೇವರ ಪೂಜೆಯನ್ನು ಪ್ರಾರಂಭಿಸುವ ಮುನ್ನ ನಾವು ದೀಪವನ್ನು ಹಚ್ಚಿಟ್ಟು ನಂತರ ಪೂಜೆಯನ್ನು ಪ್ರಾರಂಭಿಸ್ತೇವೆ. ಅಗ್ನಿದೇವನನ್ನ ಸಾಕ್ಷಿಯಾಗಿಟ್ಕೊಂಡು ನಾವು ಯಾವುದೇ ಕೆಲಸವನ್ನ ಮಾಡಿದ್ರೂ ಅದರಲ್ಲಿ ಯಶಸ್ಸು ನಮ್ಮದಾಗಿರ್ತದೆ. ಸಾಮಾನ್ಯವಾಗಿ ಸಾಸಿವೆ ಎಣ್ಣೆಯ ದೀಪವನ್ನ ಮನೆಗಳಲ್ಲಿ ಬೆಳಗಿಸಲಾಗ್ತದೆ. ಆದರೆ ವಾರದಲ್ಲಿ 3 ದಿನ ಈ ರೀತಿಯ ಎಣ್ಣೆಗಳಿಂದ ದೀಪಗಳನ್ನು ಹಚ್ಚಿದ್ರೆ ಅನೇಕ ಸಮಸ್ಯೆಗಳು ಪರಿಹಾರವಾಗ್ತವೆ. ಇದಲ್ಲದೆ ಇದು ಆರ್ಥಿಕ ಸ್ಥಿತಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರ್ತದೆ. ಹೌದು, ಹಾಗಾದರೆ ವಾರಕ್ಕೆ 3 ದಿನ ಯಾವ ಎಣ್ಣೆಯಿಂದ ದೀಪ ಹಚ್ಚಬೇಕು, ಯಾವ ಎಣ್ಣೆಯ ದೀಪ ಹಚ್ಚಿದ್ರೆ ಯಾವ ಫಲ ಸಿಗ್ತದೆ, ದೀಪ ಹಚ್ಚಿದ ನಂತರ ಯಾವ ಮಂತ್ರ ಪಠಿಸಬೇಕು ಅಂತ ನೋಡೋಣ. ಅದಕ್ಕೂ ಮುನ್ನ ಮಹಾದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಆ ಮಹಾದೇವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಸಕಲ ಐಶ್ವರ್ಯಗಳು ನಮ್ಮದಾಗುತ್ತೆ. ಹೌದು, ಮೊದಲನೆಯದಾಗಿ ಎಳ್ಳೆಣ್ಣೆ ದೀಪ. ಆಂಜನೇಯ ಸ್ವಾಮಿಯ ಭಕ್ತರಿಗೆ ವಾರದಲ್ಲಿ ಮಂಗಳವಾರ ತುಂಬಾನೇ ವಿಶೇಷವಾದ ದಿನ. ಈ ದಿನದಂದು ಅವರು ವಿಧಿವಿಧಾನಗಳ ಪ್ರಕಾರ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಹೌದು, ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಆತನ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಟ್ಟು ನಿಮ್ಮ ಮನಸ್ಸಿನ ಬಯಕೆಗಳು, ಕೋರಿಕೆಗಳನ್ನು ಬೇಡಿಕೊಳ್ಬೇಕು. ಈ ರೀತಿ ತಿಂಗಳಲ್ಲಿ 3 ದಿನ ಮಾಡೋದ್ರಿಂದ ಕೆಲವು ದೋಷಗಳಿಂದ ಮತ್ತು ಮುಖ್ಯವಾಗಿ ಮಂಗಳನ ದೋಷಗಳು ನಿವಾರಣೆಯಾಗ್ತವೆ. ಅಲ್ಲದೆ ಯಾವ ವ್ಯಕ್ತಿ ಈ ದೀಪವನ್ನು ಹಚ್ತಾನೋ ಅವನ ಮನಸ್ಸಿನಲ್ಲಿನ ಎಲ್ಲ ರೀತಿಯ ಭಯಗಳು ದೂರವಾಗುತ್ತೆ. ಎರಡನೆಯದಾಗಿ ಸಾಸಿವೆ ಎಣ್ಣೆಯ ದೀಪ. ವಾರದ ಮೊದಲನೇ ದಿನವಾದ ಸೋಮವಾರದ ದಿನದಂದು ಶಿವನನ್ನ ಪೂಜಿಸುವ ಪದ್ಧತಿ ಇದೆ. ಈ ದಿನ ನಾವು ಶಿವನನ್ನ ಪೂಜಿಸೋದ್ರಿಂದ ಜೀವನದಲ್ಲಿ ಬಯಸಿದ ಎಲ್ಲ ರೀತಿಯ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು. ನಂಬಿಕೆಗಳ ಪ್ರಕಾರ ಸೋಮವಾರದ ದಿನದಂದು ಬಿಲ್ವಪತ್ರೆ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಈ ದೀಪವನ್ನು ತಿಂಗಳಲ್ಲಿ 3 ದಿನ ಹಚ್ಚಿಡೋದ್ರಿಂದ ಅದು ಆ ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ನಡೀತಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಸಂಬಂಧಗಳನ್ನು ಬಲಪಡಿಸುತ್ತದೆ. ಆದರೆ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಬೇಕು. ಮೂರನೆಯದಾಗಿ ಹಿಂದೂ ಧರ್ಮದಲ್ಲಿ ಗುರುವಾರವನ್ನ ಗುರುವಿನ ದಿನವೆಂದು, ವಿಷ್ಣು ಮತ್ತು ರಾಯರ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಅದೃಷ್ಟ ಹೆಚ್ಚಾಗ್ತದೆ. ಗುರುವಾರದ ದಿನದಂದು ಬಿಲ್ವಪತ್ರೆ ಮರದ ಬಳಿ ಯಾವುದೇ ಎಣ್ಣೆಯಲ್ಲಿ ಅರಿಶಿಣವನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು. ಇದು ಗುರುದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಅಷ್ಟೇ ಅಲ್ಲ, ಗ್ರಹ ದೋಷದಿಂದಲೂ ಪರಿಹಾರ ಸಿಗುವಂತೆ ಮಾಡುತ್ತದೆ. ಈ ರೀತಿಯ ಪರಿಹಾರವನ್ನು 3 ಗುರುವಾರ ಮಾಡಬೇಕು. ಹೌದು, ಈ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ದೀಪಗಳನ್ನು ಬೆಳಗಿಸುವಾಗ ಅಥವಾ ನೀವು ದೇವರಿಗೆ ದೀಪವನ್ನು ಹಚ್ಚುವ ಸಮಯದಲ್ಲಿ ಕಡ್ಡಾಯವಾಗಿ ಈ ಮಂತ್ರವನ್ನು ಪಠಿಸಬೇಕು. ಮಂತ್ರ ಹೀಗಿದೆ: ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನ ಸಂಪದಂ, ಶತ್ರು ಬುದ್ಧಿ ವಿನಾಶಾಯ, ದೀಪಂ ಜ್ಯೋತಿ ನಮೋಸ್ತುತೆ. ಈ ಮಂತ್ರವನ್ನು ಪಠಿಸಿ ನಾವು ತಿಳಿಸಿದ ಹಾಗೆ ಈ 3 ದೀಪವನ್ನು ಬೆಳಗಿಸೋದ್ರಿಂದ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಬಹುದು. ಇದರಿಂದ ನಮಗೆ ದೇವರ ಆಶೀರ್ವಾದ ಕೂಡ ಪ್ರಾಪ್ತವಾಗ್ತದೆ. ಈ ದೀಪಗಳನ್ನು ಬೆಳಗಿಸುವಾಗ ಮಂತ್ರಗಳ ಪಠಣದೊಂದಿಗೆ ದೀಪವನ್ನು ಬೆಳಗಿಸಬೇಕು. ಧನ್ಯವಾದಗಳು.